ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ನಾವು ಕಾದಂಥ ಎಕ್ಕ ಸಿನಿಮಾ ರಿಲೀಸ್ ಆಯಿತು. ಸೊ ಸಿನಿಮಾ ನೋಡ್ಕೊಂಬಂದೆ. ಸೊ ಸಿನಿಮಾ ಹೇಗಿದೆ, ಏನು ಕತೆ, ಸೊ ಇದ್ರ ಬಗ್ಗೆ ಮಾತಾಡ್ತೀನಿ ಆ್ಯಂಡ್ ತಿಳಿಸ್ಕೊಡ್ತೀನಿ ಆ್ಯಂಡ್ ನನಗೇನು ಅನ್ನಿಸ್ತು ಸೊ ಈ ಒಂದು ಸಿನಿಮಾದ ಬಗ್ಗೆ. ಸೊ ಬನ್ನಿ ನೋಡೋಣ ಅಂತ ಹೇಳ್ತಾ, ಸೊ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಎಲ್ಲರೂ ಕೂಡ ನಾವು ವೇಟಿಂಗಲ್ಲಿದ್ದಂಥ ಸಿನಿಮಾ ಎಕ್ಕ ಒಂದು ಸಾಂಗ್ನಲ್ಲಾಗಿರ್ಬೋದು ಆ್ಯಂಡ್ ಟ್ರೈಲರಲ್ಲಾಗಿರ್ಬೋದು ಆ್ಯಂಡ್ ಫಸ್ಟಲ್ಲಿ ಬಂದಂಥ ಒಂದು ಜಾಕಿದೊಂದು ಸ್ಟೈಲಲ್ಲಿ ಬಂದಿದ್ದಾರೆ, ಜಾಕಿ ಥೀಮಲ್ಲಿದೆ ಅನ್ನುವಂಥದ್ದಾಗಿರ್ಬೋದು. ಸೊ ಇದನ್ನೆಲ್ಲ ನಾವು ನೋಡಿದಾಗ ಆ್ಯಂಡ್ ಸಿನಿಮಾ ಕಂಪ್ಲೀಟಾಗಿ ವಾಚ್ ಮಾಡಿಕೊಂಡು ಬಂದಾಗ ಸೊ ಏನು ಅನ್ನಿಸ್ತು ಅನ್ನೋದು ನೋಡೋದಾಯಿತು. ಅಂದರೆ ಮೊದಲನೇದಾಗಿ ಸಿನಿಮಾನ ನಾವು ಒಂದು ಟೈಮಲ್ಲಿ ಯಾವುದಾದ್ರೂ ಒಂದು ಸಿನಿಮಾ ನೋಡಿದಾಗ ಇನ್ನೊಂದು ಸಿನಿಮಾಗೆ ರಿಲೇಟ್ ಮಾಡ್ತಾ ಇರ್ತೀವಿ. ಸಿಮಿಲಾರಿಟಿ ಅನ್ನುವಂಥದ್ದು ಒಂದು ಸಿನಿಮಾದು ಇನ್ನೊಂದು ಸಿನಿಮಾದು ಕಂಪ್ಯಾರಿಸನ್ ಮಾಡಿದಾಗ ಖಂಡಿತವಾಗ್ಲೂ ಸಿಗುತ್ತೆ. ಇದು ಆ ಸಿನಿಮಾ ಥರ ಇದೆಯಲ್ವಾ, ಇದು ಈ ಸಿನಿಮಾ ಥರ ಇದೆಯಲ್ವಾ ಅಂತ. ಅಂದರೆ ಕಂಪ್ಯಾರಿಸನ್ ಅಂತಂದರೆ ಲೈಕ್ ಒಂದು ಸೀನ್ ಆಗಿರ್ಬೋದು ಅಥವಾ ಒಂದು ಸಿಚುವೇಶನ್ ಆಗಿರ್ಬೋದು. ಸೊ ಅದು ನೋಡಿದಾಗ ಸ್ವಲ್ಪ ರಿಲೇಟೆಡ್ ಅಂತ ಅನಿಸುತ್ತೆ. ಬಟ್ ಯಾವುದೂ ಕೂಡ ಇಲ್ಲಿ ಅದೇ ಥರ ಮಾಡಿದ್ದಾರೆ ಅಂತ ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ. ಸೊ ಇದನ್ನು ಮೊದಲು ಕ್ಲಾರಿಟಿ ಕೊಟ್ಬಿಡ್ತೀನಿ ನಾನು. ಆ್ಯಂಡ್ ಈ ಒಂದು ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಎಷ್ಟೋ ಜನಕ್ಕೆ ಇದೊಂದು ಕನ್ಫ್ಯೂಷನ್ ಇರುತ್ತೆ, ಅದೇ ಥರ ಮಾಡಿದ್ದಾರೆ. ಎಷ್ಟೋ ಜನ ಹೇಳ್ದಾಗೇ ಈಗ ಫಸ್ಟಲ್ಲಿ ರಿಲೀಸ್ ಆದ ಒಂದು ಜಾಕಿ ಸ್ಟೈಲಲ್ಲಿ ಒಂದು ಯುವ ಅವರು ಬರೋ ಟೈಮಲ್ಲಿ ಇದು ಜಾಕಿ ಸ್ವಲ್ಪ ರಿಲೇಟೆಡ್ ಇದೆ ಅಂತ ಹೇಳಿದ್ರು, ಕೆಲವೊಬ್ರು ವಂಶಿ ಥರ ಮಾಡಿದ್ದಾರೆ ಅಂತ ಅಂದರು. ಸೊ ಇದನ್ನೆಲ್ಲ ನೋಡೋದಾಯಿತು ಅಂದರೆ ಸೊ ಕಂಪ್ಯಾರಿಸನ್ ರಿಲೇಟೆಡ್ ಅನಿಸುತ್ತೆ. ಸೊ ರೋಹಿತ್ ಸರ್ ಕೂಡ ಒಂದು ಎಕ್ಸೆಲ್ ಬಂದಾಗ ಹೇಳಿದರು. ಸೊ ಆ ಒಂದು ತಂಡದಲ್ಲಿ ಆ ಒಂದು ಸಂಬಂಧಪಟ್ಟ ಟೆಕ್ನಿಷಿಯನ್ಸ್ ಇರೋದ್ರಿಂದ ಸ್ವಲ್ಪ ನಿಮಗೆ ರಿಲೇಟ್ ಅನ್ನಿಸ್ಬೋದು ಅಂತಲೂ ಕೂಡ ಹೇಳಿದರು. ಸೊ ನಿಜವಾಗ್ಲೂ ನಾನು ಅಗ್ರಿ ಮಾಡ್ತೀನಿ. ಆ್ಯಂಡ್ ಈಗ ವಿಚಾರಕ್ಕೆ ಬರ್ತೀನಿ ಸಿನಿಮಾದ ಬಗ್ಗೆ. ಸಿನಿಮಾ ಥರ ನೋಡೋಣ. ಆ್ಯಂಡ್ ಈ ಒಂದು ಸಿನಿಮಾ ನಾನು ನೋಡಿದ ಹಾಗೆ ಲೈಕ್ ಒಂದು ಮಿಡಲ್ ಕ್ಲಾಸ್ ಲೈಫ್ ಸ್ಟೋರಿ. ಆ್ಯಂಡ್ ಅದ್ರ ಜೊತೆಗೇನೆ ಈ ಒಂದು ಸಿನಿಮಾ ನೋಡಿದಾಗ ಅಪ್ಪು ಸರ್ ಅವರು ಒಂದು ಏನು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಕೊಡ್ತಾಯಿದ್ರು. ಸೊ ಅದನ್ನು ಖಂಡಿತವಾಗ್ಲೂ ಕ್ಯಾರಿ ಮಾಡ್ಕೊಂಡು ಹೋಗೋ ಒಂದು ಕಂಟಿನ್ಯೂಷನ್ ಯುವ ಅವ್ರಿಗಿದೆ ಅಂತ ನನಗನ್ನಿಸ್ತು ಈ ಸಿನಿಮಾದಲ್ಲಿ. ಆ್ಯಂಡ್ ಸಿನಿಮಾದ ಒಂದು ಕತೆ ಬಗ್ಗೆ ಯಾವುದೂ ನಾನು ಡಿಸ್ಕ್ಲೋಸ್ ಮಾಡೋಕ್ಕೆ ಹೋಗಲ್ಲ. ಸೊ ನೀವು ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ಸಿನಿಮಾನ ನೋಡಿ. ಸೊ ಒಂದು ಮಿಡಲ್ ಕ್ಲಾಸ್ ಲೈಫಲ್ಲಿ ನಡೆಯುವಂಥ ಒಂದು ಘಟನೆ ಆ್ಯಂಡ್ ಅದ್ರ ಜೊತೆಗೆ ಈ ಒಂದು ಸಿನಿಮಾದಲ್ಲಿ ಯುವ ಅವರ ಒಂದು ಪರ್ಫಾರ್ಮೆನ್ಸು ನಾನು ಕಳೆದ ವಿಡಿಯೋದಲ್ಲಿ ಕೂಡ ಹೇಳಿದಾಗೇ ಯುವ ಒಂದು ಸಿನಿಮಾದಲ್ಲಿ ನಾವೇನು ನೋಡಿದ್ವಿ ಸೊ ಅದು ಹೊರತುಪಡಿಸಿ ಒಂದು ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಲೈಕ್ ಒಂದು ಡಿಫ್ರೆಂಟ್ ಟೈಪ್ ಆಫ್ ಮೂವಿ ಅಂತಲೇ ಹೇಳ್ಬೋದು ಅವ್ರ ಸೆಕೆಂಡ್ ಮೂವಿ. ಈ ಒಂದು ಸಿನಿಮಾನ ನಾನು ನೋಡಿದಾಗೆ ಆ್ಯಂಡ್ ಸಾಂಗ್ಸ್ ಆಗಿರ್ಬೋದು ಮತ್ತು ಲೈಕ್ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ನಾವೇನು ಕೇಳ್ತಾ ಇದ್ವಿ ಒಂದು ಮೊಬೈಲಲ್ಲಾಗಿರ್ಬೋದು, ಟಿ ವಿಲಾಗಿರ್ಬೋದು. ಸೊ ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾತ್ರ ಅಮೇಝಿಂಗು. ಒಂದು ಕ್ಯಾರೆಕ್ಟರ್ಸ್ಗಳು ಆ ಸಿನಿಮಾದಲ್ಲಿ ನೋಡೋದಾಯಿತು ಅಂದರೆ ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗಳನ್ನು ತುಂಬ ಮ್ಯೂಚುವಲ್ ಆಗಿ ತೊಗೊಂಡಿದ್ದಾರೆ. ಆ್ಯಂಡ್ ಲೈಕ್ ತುಂಬ ಅಂದರೆ ಲೈಕ್ ಎಲ್ರಿಗೂ ಕೂಡ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ಸಿನಿಮಾದಿಂದ ಹೇಗೆ ಅಂತಂದರೆ ಬರೀ ಕೇವಲ ಹೀರೋ ಮಾತ್ರ ಹೈಲೈಟ್ ಅಲ್ಲ, ಸೊ ಜೊತೆಗಿರೋ ಪಾತ್ರಗಳು ಕೂಡ ಸೊ ಅವ್ರ ಜೊತೆ ಹೈಲೈಟ್ ಆಗಬೇಕು. ಸೊ ಆ ರೀತಿಯಾಗಿ ಈ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದೆ. ಆ್ಯಂಡ್ ಲವ್ ಬಗ್ಗೆ ಹೇಳೋದಾಯಿತು ಅಂದರೆ ಸಂಜನಾ ಅವರ ಒಂದು ಪರ್ಫಾರ್ಮೆನ್ಸು, ಯುವ ಅವರ ಒಂದು ಕಾಂಬಿನೇಷನ್ನು ತುಂಬಾ ಒಂದು ನ್ಯಾಚುರಲ್ ಆಗಿ ಬಂದಿದೆ ಅದು. ಯಾಕೆಂದರೆ ಎಷ್ಟೊಂದು ಸಿನಿಮಾದಲ್ಲಿ ನಾವು ನೋಡಿದಾಗ ಹೀರೋಯಿನ್ನ ಸುಮ್ಮನೆ ಏನೋ ಹಾಕೊಂಡ್ಬಿಟ್ಟಿದಾರನಪ್ಪ, ನೆಸೆಸಿಟಿನೇ ಇರಲಿಲ್ವೇನಪ್ಪ ಈ ಅಮ್ಮ ಅನ್ನೋಂಗೆ ಕೆಲವೊಂದು ಸಿನಿಮಾಗಳು ಅನಿಸಿರುತ್ತೆ. ಸೊ ನಿಮಗೂ ಕೂಡ ಬಹುಶಃ ಅನಿಸಿರ್ಬೋದು. ಕೆಲವೊಂದು ಸಿನಿಮಾಗಳು ನೋಡ್ತೀವಿ ಹೀರೋಯಿನ್ನ ಅದರಲ್ಲಿ ಇನ್ವಾಲ್ವ್ಮೆಂಟೇ ಇರಲ್ಲ ಅವ್ರದ್ದೇನು, ಸುಮ್ಮನೆ ಆಗಾಗ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಒಂದು ಸಾಂಗಿಗೆ ಬರ್ತಾರೆ, ಹಂಗೆ ಟಕ್ಕನಾಗಿ ಹೋಗ್ತಾರೆ, 2 ಸೀನಲ್ಲಿ ಲವ್ ಸೀನಲ್ಲಿ ಬರ್ತಾರೆ, ಟಕ್ಕನಾಗಿ ಹೋಗ್ತಾರೆ. ಹೀರೋ ನೋಡಿದ್ರೆ ಅಲ್ಲಿ ನಾವು ಬೇರೆ ಮಾಡ್ತಾ ಇರ್ತಾನೆ. ಬಟ್ ಆ ಥರ ಇಲ್ಲ. ಬಟ್ ಇಬ್ಬರದು ಕೂಡ ಒಂದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಲವ್ವಲ್ಲಿ ಆಗಿರ್ಬೋದು. ಮತ್ತು ಆ ಒಂದು ಅಟ್ಮಾಸ್ಫಿಯರು, ಲವ್ವು ಮತ್ತು ಆ ಒಂದು ಫ್ಯಾಮಿಲಿ ಜೊತೆ, ಆಮೇಲೆ ಆ ಹುಡುಗಿ ಆ ಒಂದು ಹೀರೋ ಜೊತೆ ಮಾತಾಡುವಂಥ ಈ ಒಂದು ನಾರ್ಮಲ್ ಒಂದು ರಿಯಾಲಿಟಿ ಲೈಫಲ್ಲಿ ಹೇಗೆ ನಡೆಯುತ್ತೆ ಅಂದರೆ ಸಿನಿಮ್ಯಾಟಿಕ್ಕಲ್ಲಿ ಮಾತಾಡುವಂಥದ್ದು ಬೇರೆ, ರಿಯಲಿಸ್ಟಿಕ್ಕಾಗಿ ಹೆಂಗೆ ಮಾತಾಡ್ತಾರೋ ಹುಡುಗನ ಜೊತೆ. ಸೊ ಅದು ತುಂಬಾ ವರ್ಕೌಟ್ ಆಗಿದೆ. ಸೊ ಅದು ತುಂಬ ಇಷ್ಟ ಆಯಿತು. ಹೀರೋ ಮತ್ತು ಹೀರೋಯಿಂದು ಕಾಂಬಿನೇಷನ್ನು ತುಂಬಾ ಮ್ಯಾಚ್ ಆಗಿದೆ. ಅದ್ರ ಜೊತೆಗೆ ನಾನು ಆಗಲೇ ಹೇಳಿದಾಗೇ ಸುಮ್ಮನೆ ಏನೋ ಸಿನಿಮಾದಲ್ಲಿ ಬಂದು ಹೋಗಬೇಕು ಅಂತ ಅಲ್ಲ, ಸೊ ಪರ್ಫಾರ್ಮೆನ್ಸಲ್ಲೂ ಕೂಡ 100% ಮ್ಯಾಚ್ ಆಗಿದೆ. ಆ್ಯಂಡ್ ಅಬ್ಸಲ್ಯೂಟ್ಲಿ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನಾನೇನೇ ಓವರ್ ಆಗಿ ಒಂದು ಎಕ್ಸೈಟ್ಮೆಂಟ್ ಆಗಿ ಒಂದು ರಿವ್ಯೂವನ್ನು ಕೊಡೋಕ್ಕೆ ಹೋಗಲ್ಲ. ಎಲ್ಲರೂ ಹೋಗಿ ಸಿನಿಮಾ ನೋಡಿ. ಆ್ಯಂಡ್ ಫ್ಯಾಮಿಲಿ ಜೊತೆ ಕುಳಿತುಕೊಂಡು ನೋಡುವಂಥ ಸಿನಿಮಾ ಎಕ್ಕ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಂಡ್ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಒಂದು ಸೆಲೆಬ್ರೇಷನ್ನು, ಆ ಒಂದು ಡೇಸ್ ನೋಡಿ ತುಂಬ ದಿನ ಆಗಿತ್ತು. ಸೊ
ಇದಾಗ್ತಿದ್ದಾಗೇ ನೋಡಿ ಖುಷಿ ಆಯಿತು. ಆ್ಯಂಡ್ ಫ್ಯಾನ್ಸ್ಗಳ ಸೆಲೆಬ್ರೇಷನ್ಸ್ಗಳಾಗಿರ್ಬೋದು, ಥಿಯೇಟ್ರ್ ಫುಲ್ ಆಗಿರುವಂಥದ್ದು. ಸೊ ತುಂಬ ದಿನಗಳಾಗಿತ್ತು. ಇದೇ ರೀತಿ ಸಿನಿಮಾಗಳು ಮುಂದಿನ ದಿನಗಳಲ್ಲಿ ಬರ್ತಾ ಹೋಗಬೇಕು. ಆ್ಯಂಡ್ ಲೈಕ್ ನಾನು ಹೇಳೋದೇನು ಅಂತಂದರೆ, ಎಲ್ಲ ಸಿನಿಮಾಗಳಿಗೂ ಒಂದು ರೀತಿಯಲ್ಲಿ ಸಪೋರ್ಟ್ ಬೇಕು. ಆ್ಯಂಡ್ ಸೊ ಲಾಸ್ಟಲ್ಲಿ ಮಹಾದೇವ ಸಿನಿಮಾ ಕೂಡ ರಿಲೀಸ್ ಆಗಿತ್ತು. ಸೊ ಆ ಸಿನಿಮಾನ ಎಷ್ಟೋ ಥಿಯೇಟ್ರ್ಗಳಿಂದ ತೆಗೆದು ಹಾಕಿದ್ರು. ಸಿನಿಮಾ ಮಾತ್ರ ಅದ್ಭುತವಾಗಿ ಮೂಡಿ ಬಂದಿದ್ರು ಕೂಡ. ತುಂಬ ಜನ ಕೇಳಿದ್ರಿ ನೀವು ಯಾಕೆ ರಿವ್ಯೂ ಮಾಡಿಲ್ಲ ಅಂತ. ಸೊ ನಾನು ಕಾರಣಾಂತರದಿಂದ ಆ ಸಿನಿಮಾ ನೋಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಮಹಾದೇವ ಸಿನಿಮಾನ ನಾನು ರಿವ್ಯೂ ಮಾಡೋಕ್ಕಾಗಿಲ್ಲ. ಲೈಕ್ ಅದೊಂದು ಕಾರಣ ಬಿಟ್ಟರೆ ಇನ್ನೇನು ಇಲ್ಲ. ಸೊ ಅದಾಗ್ತಿದ್ದಾಗೇ ಮತ್ತೆ ಎಷ್ಟೊಂದು ಥಿಯೇಟ್ರ್ಗಳಿಗೆ ಮಹಾದೇವ ಸಿನಿಮಾ ಕೊಟ್ಟರು. ಸೊ ಸಿನಿಮಾ ಚೆನ್ನಾಗಿರುತ್ತೆ. ಸೊ ಅಭಿಮಾನಿಗಳಾಗಿರ್ಬೋದು ಅಥವಾ ಸಿನಿ ಪ್ರೇಕ್ಷಕರಾಗಿರ್ಬೋದು, OTTಗೆ ಬರೋ ತನಕ ಕಾಯೋದು ಬೇಡ, TVಲಿ ಬರೋ ತನಕ ಕಾಯೋದು ಬೇಡ, ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ. ಸೊ ಸಿನಿಮಾನ ಎಷ್ಟು ನಾವು ಹೋಗಿ ಥಿಯೇಟ್ರಿಗೆ ನೋಡ್ತೀವೋ, ಥಿಯೇಟ್ರಿಂದ ನೆಕ್ಸ್ಟು ಡೇಸ್ಗೆ ಅದು ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಸೊ ಜನಸಂಖ್ಯೆ ಕಮ್ಮಿ ಆದರೆ ಸೊ ಥಿಯೇಟ್ರಿಂದ ಕಿಕ್ಔಟ್ ಆಗುತ್ತೆ. ಸೊ ದಯವಿಟ್ಟು ಒಂದು ರಿಕ್ವೆಸ್ಟು, OTTಗೆ ಬರೋ ತನಕ ಬರಲಿ, TVಲಿ ಬರಲಿ ಅಂತ ಯಾರು ದಯವಿಟ್ಟು ಕಾಯಕ್ಕೆ ಹೋಗಬೇಡಿ. ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ 100% ಆಗಿ ಎಂಜಾಯ್ ಮಾಡ್ತೀರಾ ಯಕ್ಕ ಸಿನಿಮಾ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಓವರಾಲ್ ಇದಾಗಿತ್ತು. ಇದೊಂದು ರಿವ್ಯೂ ಅಂದ್ಕೊಳ್ತಿರೋ ಅಥವಾ ಸಿನಿಮಾ ಬಗ್ಗೆ ಏನೋ ಫುಲ್ ಪಾಸಿಟಿವ್ ಹೇಳಿದಾನಪ್ಪ ಇವನು ಅಂತ ಅಂದ್ಕೊಳ್ತಿರೋ ಗೊತ್ತಿಲ್ಲ. ಸೊ ನೀವೇನಾದ್ರು ಸಿನಿಮಾ ನೋಡಿದರೆ ಕಾಮೆಂಟ್ ಮಾಡಿ ನಿಮಗೆ ಆನೆಸ್ಟಾಗಿ ಏನು ಅನ್ನಿಸ್ತು ಅಂತ. ಇದು ನನ್ನ ಆನೆಸ್ಟ್ ಒಂದು ಒಪಿನಿಯನ್ನು ಅಂತ ಹೇಳ್ತಾ, ಎಲ್ಲರೂ ಸಿನಿಮಾ ನೋಡಿ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ. ಆ್ಯಂಡ್ ಯಾವ್ಯಾವ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿದೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ವಿಡಿಯೋ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.